ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಹೊಸ ವರ್ಷದ ಸೆಲೆಬ್ರೇಷನ್ ಹಾಗೆ ನಮ್ಮ ಮನೆಯವ್ರದ್ದು ಬರ್ತ್ಡೇ ಇತ್ತು ಜನವರಿ 1ಗೆ. ಎಲ್ಲ ಸೇರಿಸಿ ವಿಡಿಯೋ ಹಾಕ್ತಾಯಿದ್ದೀನಿ. ಇದು 31 ಮಿಡ್ ನೈಟು ನಾನು ಅವ್ರ ಬರ್ತ್ಡೇಗೆ ಕೇಕ್ ತಂದಿದ್ವಿ. ನ್ಯೂ ಇಯರ್ ಆಯಿತು, ಬರ್ತ್ಡೇನ ಆಯಿತು ಅಂತ ಮಿಡ್ ನೈಟ್ ಕೇಕ್ ಕಟ್ ಮಾಡಿದ್ದು. ನೋಡಿ, ಅವಳು ಇನ್ನೂ ಮಲ್ಕೊಂಡಿರಲಿಲ್ಲ. ಆವಾಗ ಅವನು ಎದ್ದಿದ್ದ. ಕೇಕೆಲ್ಲ ಕಟ್ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಅಂದರೆ ಜನವರಿ 1 ಮಾರ್ನಿಂಗೆಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಅವರು ಕಂಪ್ನಿಗೆ ಹೋಗಿದ್ರು, ಬಂದದ್ದೇ ಲೇಟ್ ಆಯಿತು. ಆಮೇಲೆ ನಾವು ಆವತ್ತು ನೈಟು ಹೊರಗಡೆ ಊಟಕ್ಕೆ ಹೋಗೋಣ ಅಂತಂದರು. ನಮ್ಮ ಮನೆಯವರು ಬರ್ತ್ಡೇ ಟ್ರೀಟ್ ಕೊಡಿಸ್ತಾಯಿದ್ರು ನಮಗೆ. ಒಂದು ದರ್ಬಾರ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಮೈಸೂರಿಂದ ಮಾದೇವಪುರ ಮೇನ್ ರೋಡ್ ಆ ಸೈಡಲ್ಲಿ ಒಂದು ಹೊಸದಾಗಿ ಓಪನ್ ಆಗಿದೆ. ಅಲ್ಲಿ ಹೋಗೋಣ, ಚೆನ್ನಾಗಿದೆ ಅಂತಂದಿದ್ದಾರೆ ಫುಡ್ಡು ಅಂತಂದರು. ನೋಡಿ, ಎಲ್ಲರೂ ಹೋಗಿ ನೋಡಿ ಅವಳು ಹೆಂಗೆ ಮಾಡ್ತಾಯಿದ್ದಾಳೆ. ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಆ ಡೇ. ಆಮೇಲೆ ಅಲ್ಲಿ ಹಿಂಗೆ ಸ್ಕ್ರೀನಲ್ಲಿ ಇದು ಬಿಡ್ತಾಯಿದ್ರು, ನೇಚರ್ ಇದು, ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸಾಂಗ್ ಇತ್ತು. ಆಮೇಲೆ ಹೊರಗಡೆ ರೆಸ್ಟೋರೆಂಟದ್ದು ಓಪನ್ ಪ್ಲೇಸ್ ಗಾರ್ಡನ್ ಥರ ಮಾಡಿದ್ರು, ಅಲ್ಲಿ ಕೂತಿದ್ವಿ. ತುಂಬ ಚೆನ್ನಾಗಿರುತ್ತೆ ಅಲ್ವಾ ಆ ಥರ ಕೂತ್ಕೊಂಡು ಊಟ ಮಾಡೋದು ಎಲ್ಲ. ಹಾಗೆ ಒಂದು ವೀಡಿಯೋಗಳು ಮಾಡಿದೆ ಅಲ್ಲೇ. ನೇಚರ್ದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ನಮ್ಮ ಮನೆಯವರು ಒಂದು ವೀಡಿಯೋ ಮಾಡು ಅಂತಂದರು, ವೀಡಿಯೋ ಮಾಡಿದೆ. ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಹಾಕಿದ್ದೀನಿ. ನೋಡಿ, ಈ ಥರ ಎಂಜಾಯ್ ಮಾಡಿದ್ವಿ ಅಷ್ಟೇ. ಮಾರ್ನಿಂಗು ನಾನು ಪೂಜೆದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಳು ಬೇರೆ ಅಳ್ತಾ ಇದ್ಳು, ಹಾಗಾಗಿ ನನಗೆ ವೀಡಿಯೋ ಮಾಡಲಿಲ್ಲ. ಅದಕ್ಕೆ ನಾನು ಸಂಜೆ ನೈಟ್ ಅವ್ರು ಬಂದ ಮೇಲೆ ಹೊರಗಡೆ ಹೋಗಿರೋದು ವೀಡಿಯೋ ಮಾಡಿದೆ. ನೋಡಿ, ವೇಟಿಂಗ್ ಮಾಡ್ತಾ ಇದ್ದೀವಿ. ಅವ್ರು ವೀಡಿಯೋ ಮಾಡ್ತಾಯಿದ್ರು ಅಂತ ಅವಳು ಬಾಯಿ ಹೇಳ್ತಾಯಿದ್ಳು. ಒಂದೊಂದು ಹಬ್ಬಗಳು, ಈಗ ನ್ಯೂ ಇಯರ್ ಆಗಲಿ, ಇದು ನಮಗೆ ನ್ಯೂ ಇಯರು ಯುಗಾದಿಗೆ ಹೊಸ ವರ್ಷ ಅಂತ ಯೂಸ್ ಮಾಡೋದು, ತಿಳ್ಕೊಳ್ಳೋದು. ಬಟ್ ಇರಲಿ, ಒಂದು ನಮ್ಮ ಮನೆಯವ್ರ ಬರ್ತಡೇನೂ ಇತ್ತಲ್ವ, ಹಾಗಾಗಿ ಒಂದು ಟ್ರೀಟ್ ಅಂತ ಹೊರಗಡೆ ಹೋಗಿದ್ವಿ ನಾವು. ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿದ್ವಿ ಒನ್ ಡೇ ಫುಲ್ಲಲ್ಲ, ನೈಟ್ ಸಂಜೆ ಹೊತ್ತು ಹೋಗಿದ್ದು ಹೊರಗಡೆ. ನೋಡಿ, ಈ ಚಳಿಗೆ ನಾವು ಬಿಸಿ ಬಿಸಿ ವೆಜ್ ಮೆಂಚಾವೋ ಸೂಪ್ನ ತೊಗೊಂಡಿದ್ವಿ. ತುಂಬ ಚೆನ್ನಾಗಿದೆ. ಅಷ್ಟೇ ಫುಡ್ ಆಗಲಿ ಎಲ್ಲ ಆಗಲಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಪರ್ಸ್ನಲಿ ನಮಗಂತೂ ತುಂಬ ಇಷ್ಟ ಆಯಿತು. ಮೈಸೂರಲ್ಲಿ ಯಾರಿದ್ದೀರಾ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ. ವೆಜ್ಜು ನಾನ್ ವೆಜ್ ಎಲ್ಲ ಸಪ್ರೇಟ್ ಆಗಿದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಊಟ ಬಂತು. ನಾವು ಕುಲ್ಚಾ ಮತ್ತು ಇದು ಕೊಲ್ಹಾಪುರಿ ವೆಜ್ ಕರಿ ತೊಗೊಂಡಿದ್ವಿ. ಅದು ಎಲ್ಲಿ ವಿಶೇಷ ನಾವು ಹೋದಾಗೆಲ್ಲ ಪನ್ನೀರ್ ತೊಗೋತಾ ಇದ್ವಿ. ಅಲ್ಲಿ ಪನ್ನೀರ್ ಟಿಕ್ಕಾ ಮಸಾಲೆ ಇಲ್ಲ, ಪನ್ನೀರ್ ಬಟ್ರ್ ಮಸಾಲ ಇದೆ ಅಂತಂದರು. ಬೇಡ ಅಂತ ಕೊಲ್ಹಾಪುರ್ ವೆಜ್ ಕರಿ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಆಗಲಿ. ಆಮೇಲೆ ಫಾಸ್ಟ್ ಸರ್ವೀಸು. ಒಂದೊಂದು ಹೋಟೆಲಲ್ಲಿ ನೋಡಿದ್ದೀವಿ, ಹೋಗಿ ಎಷ್ಟು ವೆಯ್ಟ್ ಮಾಡಿದ್ರು ಬೇಗ ಕೊಡಲ್ಲ. ಬಟ್ ಇಲ್ಲಿ ತುಂಬ ಫಾಸ್ಟಾಗಿ ಇದು ಮಾಡಿದ್ರು. ನಾನು ಸರ್ವ್ ಮಾಡ್ತಾಯಿದ್ದೆ, ಹಾಗೆ ಅವರೊಂದು ವೀಡಿಯೋ ಮಾಡಿದ್ರು. ಆಮೇಲೆ ಲಾಸ್ಟಲ್ಲಿ ಇದು ತರಿಸ್ಕೊಂಡಿದ್ವಿ ನಾವು, ವೆಜ್ ದಮ್ ಬಿರಿಯಾನಿ ಅನಿಸುತ್ತೆ. ವೆಜ್ ದಮ್ ಬಿರಿಯಾನಿ ಅದು ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿ ಅದು ಇದು ಕೊಡ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ. ಹೇಗೆ ಅನ್ನಿಸ್ತು? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.